ಬೆಂಗಳೂರಿನ ಗಾಂಧಿ ಬಜಾರ್ನ ರಾಮಕೃಷ್ಣ ಸರ್ಕಲ್ನಿಂದ ಟ್ಯಾಗೋರ್ ಸರ್ಕಲ್ವರೆಗೆ ರಸ್ತೆ ಬದಿ ತಲೆ ಎತ್ತಿದ್ದ ನೂರಾರು ಗೂಡಂಗಡಿಗಳನ್ನು ತೆರವುಗೊಳಿಸಿದ ಬಿಬಿಎಂಪಿ ಕ್ರಮಕ್ಕೆ ವ್ಯಾಪಾರಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಪೊಲೀಸರು ಜೆಸಿಬಿ ಮೂಲಕ ಅಂಗಡಿಯನ್ನು ನೆಲಸಮಗೊಳಿಸಿದರು. ಹೂವು, ಹಣ್ಣು ಮತ್ತು ತರಕಾರಿ ಅಂಗಡಿಗಳು ಜೆಸಿಬಿ ಆರ್ಭಟಕ್ಕೆ ಚೆಲ್ಲಾಪಿಲ್ಲಿಯಾದವು. ಹಲವು ಬಾರಿ ನೋಟಿಸ್ ನೀಡಿದ್ರೂ ಬೀದಿ ವ್ಯಾಪಾರಿಗಳು ಅಂಗಡಿಗಳನ್ನು ತೆರವುಗೊಳಿಸಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಕಾನೂನಿನ ಪ್ರಕಾರವೇ ಕ್ರಮ ಕೈಗೊಳ್ಳಲಾಗಿದೆ ಅಂತಾರೆ ಅಧಿಕಾರಿಗಳು. ಆದರೆ ಬೀದಿ ಬದಿಯ ವ್ಯಾಪಾರಿಗಳಿಂದಲೇ ಈ ವ್ಯಾಪಾರದಿಂದಲೇ ಜೀವನ ಸಾಗಿಸ್ತಾ ಇದ್ದ ವ್ಯಾಪಾರಿಗಳು ಮಾತ್ರ ಕಣ್ಣೀರಲ್ಲಿ ಮುಳುಗಿದ್ದಾರೆ. ಕಾರ್ಯಾಚರಣೆ ವೇಳೆ ಪೊಲೀಸರು ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ವ್ಯಾಪಾರಿಗಳು ಆರೋಪಿಸಿದ್ದಾರೆ. ಸೊ ನಿನ್ನೆ ರಾತ್ರೋರಾತ್ರಿ ಗಾಂಧಿನಗರದಲ್ಲಿ ಫುಟ್ಪಾತ್ ಅಂಗಡಿಗಳ ತೆರವು ಕಾರ್ಯಾಚರಣೆಯನ್ನು ಬಿಬಿಎಂಪಿ ಅಧಿಕಾರಿಗಳು ನಡೆಸಿರತಕ್ಕಂಥದ್ದು. ಇದು ಕಾನೂನುಬದ್ಧವಾಗಿ ನಡೆಸಿದ್ದೀವಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದರೆ, ನಾವು ಎಲ್ಲಿಗೆ ಹೋಗಬೇಕು, ಸಾಲ ಸೋಲ ಮಾಡಿ ನಾವು ಒಂದು ವ್ಯಾಪಾರವನ್ನು ಮಾಡ್ಕೊಳ್ತಾ ಇದ್ವಿ, ಇನ್ನು ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಗತಿ ಅಂತಕ್ಕಂಥ ಮಾತನಾಡಿದರೆ. ಬನ್ನಿ ಈಗ ಗಾಂಧಿ ಬಜಾರ್ನಲ್ಲಿ ಪರಿಸ್ಥಿತಿ ಹೇಗಿದೆ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಜನಿ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ರಜನಿ, ಏನು ಹೇಳ್ತಾರೆ? ಈಗ ಕಾನೂನು ಪ್ರಕಾರವಾಗಿ ಹಲವಾರು ಬಾರಿ ನೋಟಿಸ್ ಕೊಟ್ಟು ಅವರು ತೆರವು ಮಾಡದೇ ಇದ್ದಾಗ ನಾವು ಈ ರೀತಿ ಕ್ರಮವನ್ನು ಕೈಗೊಳ್ಳಬೇಕಾಯಿತು ಅಂತ ಬಿಬಿಎಂಪಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಅಲ್ಲಿನ ಜನ ಏನು ಹೇಳ್ತಾರೆ? ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಅರವಿಂದ್, ಗಾಂಧಿ ಬಜಾರು ಎಂದಿನಂತಿಲ್ಲ ಇವತ್ತು. ಇಂದು ಇಲ್ಲಿ ರಸ್ತೆ ಅಕ್ಕಪಕ್ಕ ಇರ್ತಿದೆ ಎಲ್ಲ ಗೂಡಂಗಡಿಗಳನ್ನ ತೆರವು ಮಾಡಿದ್ದಾರೆ. ರಾಮಕೃಷ್ಣ ಆಶ್ರಮದಿಂದ ಟಾಗೋರ್ ರಸ್ತೆ ತನಕ ಇರೋ ಗಾಂಧಿ ಬಜಾರ್ ಮುಖ್ಯ ರಸ್ತೆ ಏನಿದೆ, ಅಲ್ಲಿದ್ದ ಸುಮಾರು 300-400ಕ್ಕೂ ಹೆಚ್ಚು ಗೂಡಂಗಡಿಗಳನ್ನ ತೆರವುಗೊಳಿಸಲಾಗಿದೆ. ಮತ್ತು ಈ ಕಾರ್ಯ ಮಧ್ಯರಾತ್ರಿ ನಡೆದಿರೋದು ನಿಜಕ್ಕೂ ಪ್ರಶ್ನಾರ್ಹ ಅನ್ಸುತ್ತೆ. ಯಾಕೆಂದ್ರೆ ರಾತ್ರಿ 12 ಗಂಟೆ ಮೇಲೆ ಇಲ್ಲಿ ಎಲ್ಲಾ ರಸ್ತೆಗಳನ್ನ ಬ್ಲಾಕ್ ಮಾಡಿದ್ದಾರೆ. ಗಾಂಧಿ ಬಜಾರ್ ರಸ್ತೆ, DVG ರೋಡ್ ರಸ್ತೆ, ಗಾಂಧಿ ಬಜಾರ್ ಮುಖ್ಯ ರಸ್ತೆಗೆ ಎಲ್ಲೆಲ್ಲಿ ಸಂಪರ್ಕ ರಸ್ತೆಗಳಿದ್ದಾವೆ ಎಲ್ಲಾ ರಸ್ತೆಗಳನ್ನ ಕ್ಲೋಸ್ ಮಾಡಿ ಇಲ್ಲಿರೋರ್ನ ಮಾತ್ರ ಇಲ್ಲಿ ಇರೋಕ್ ಬಿಟ್ಬಿಟ್ಟು ಆಗ ಪೊಲೀಸ್ನವರು ಸುಮಾರು ಒಂದು 500ಕ್ಕೂ ಹೆಚ್ಚು ಪೊಲೀಸ್ನವರು ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಇಲ್ಲಿರೋ ಎಲ್ಲಾ ವಸ್ತುಗಳನ್ನ ಒಡೆದು ಹಾಕಿ ಇಲ್ಲಿ ಇದನ್ನ ನಾವು ನೋಡಿದ್ರೆ ಗೊತ್ತಾಗತ್ತೆ ಇಲ್ಲಿ ಎಷ್ಟು ವಿಧ್ವಂಸಕಕಾರಿ ದೃಶ್ಯ ಇಲ್ಲಿದೆ ಅಂತೇಳಿ. ಯಾಕಂದ್ರೆ ಇಲ್ಲಿ ಇರ್ತಿದ್ದು ರಸ್ತೆ ಅಕ್ಕಪಕ್ಕ ಇರ್ತಿದ್ದೆ ಹೂವು, ಹಣ್ಣು, ತರಕಾರಿ ಮತ್ತೆ ಪಾಟ್, ಈ ತರ ಒಂದು ಬೀದಿ ಬದಿಯ ವ್ಯಾಪಾರಿಗಳು ಅವರ ಎಲ್ಲಾ ಸಾಮಾನುಗಳನ್ನ ಒಡೆದು ಹಾಕಿ ಕಿತ್ತು ಹಾಕಿ ಈ ದೃಶ್ಯನೇ ಒಂಥರ ವಿಧ್ವಂಸಕಾರಿ ಅನ್ನಿಸ್ತಾ ಇದೆ ಅರವಿಂದ್. ಇಲ್ಲಿರೋ ವರ್ಕರ್ಸ್ ಅಂದ್ರೆ ಇಲ್ಲಿ ಯಾರು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಇವರ ಸ್ಥಿತಿ ಮಾತ್ರ ಇವತ್ತು ನೋಡಕ್ಕಾಗ್ತಾ ಇಲ್ಲ. ಇವರು ರಾತ್ರಿ ಯಾರು ಇಲ್ಲಿ ಉಳ್ಕೊಂಡಿದ್ರು ಅವ್ರಿಗೆಲ್ಲ ಹೊಡೆತ ಸಹಿತ ತಿಂದಿದ್ದಾರೆ. ಯಾರ್ಯಾರು ಅವ್ರನ್ನ ಬೇಡ ಅಂತ ತಡೆಯಕ್ಕೆ ಹೋಗಿದಾರೋ ಅವ್ರಿಗೆಲ್ಲ ಹೊಡ್ತಾ ಬಿದ್ದಿದೆ. ಅವರೆಲ್ಲ ಇವತ್ತು ನಮ್ಮ ಜೊತೆನೇ ಇದ್ದಾರೆ. ಬನ್ನಿ ಬೇಕಾದ್ರೆ ವಿಚಾರಿಸೋಣ ಏನಾಯ್ತು ರಾತ್ರಿ ಅಂತ ಹೇಳಿ. ಸರ್, ರಾತ್ರಿ ನೀವು ಇಲ್ಲಿದ್ರಿ ಪ್ರತ್ಯಕ್ಷದರ್ಶಿ, ಏನಾಯ್ತು? ಪೊಲೀಸ್ನವ್ರು ಎಷ್ಟೊತ್ತಿಗೆ ಬಂದ್ರು, ಏನ್ ಮಾಡಿದ್ರು? 12 ಗಂಟೆ ಬಂದ್ರು. 12 ಗಂಟೆ ಬಂದೆ. ಮಧ್ಯರಾತ್ರಿಯಲ್ಲಿ 2 ಗಂಟೆಯಲ್ಲಿ ಎಲ್ಲ ಅಂಗಡಿಗಳೆಲ್ಲ ಹೊಡೆದಾಕಿ ಚಿಂಡಿ ಏಳ್ಸಿ ಏನು ಹೊಡೆಯಕ್ಕೆ ಹೋದ್ರು ಕೋಲ್ ತಗೊಂಡು ಹೊಡಿತಾರೆ ಬಂದು. ಏನ್ ಮಾಡಿದ್ರು ಕೇಳಕ್ ಹೋದ್ರು ಏನು ಸಾಧ್ಯ ಇಲ್ಲ. ಇದು ಫುಟ್ಪಾತ್ ಏನು ಆದ್ರೂ
ನನಗೆ ಹೊಡೆಯಕ್ಕೆ ಬಂದರು. ಅಷ್ಟೊತ್ತು ನಾನು ತಪ್ಪಿಸ್ಕೊಂಡು ಹೋಗಿ JCP ಹೋಗಿ ಐಟಮ್ ಎತ್ಕೊಳಕ್ಕೆ ಹೋದ್ರು ಏನು ಬಿಡ್ತಾ ಇಲ್ಲ. ಎಲ್ಲ ಚಿಂಡಿ ಏಳ್ಸಿ ಎಲ್ಲ ಮಾಡಿ ಎಷ್ಟೋ 3 ಕೋಟಿ ಇಲ್ಲ 2 ಲಕ್ಷ ಎಲ್ಲ ಲಾಸ್ ಆಗಿ ಎಷ್ಟೋ 500 ಅಂಗಡಿ ಹೋಗಿ ಎಲ್ಲ ಲಾಸ್ ಆಗಿ ನಮಗೆ ಇಷ್ಟೊಂದು ತೊಂದರೆ ಆಗದೆ. ಅಲ್ಲ ನಿಮ್ಗೆ ಏನಾಯ್ತು? ಅವ್ರು ಬಂದಾಗ ನೀವು ತಡಿಯಕ್ ಹೋದ್ರ, ನಿಮಗ್ ಹೊಡ್ತಾ ಬಿತ್ತು ಅಂತ ನೀವು ಹೇಳ್ತಾ ಇದ್ದೀರಾ. ಯಾರು ಹೊಡೋದ್ರು, ಯಾಕೆ ಹೊಡೋದ್ರು? ಏನ್ ಕೊಡಿದ್ರ ಅಂದ್ರೆ ನಮ್ಮ ಅಂಗಡಿ ನಾವು ಸ್ವಂತ ಜಾಗದಲ್ಲಿ ಹಾಕೊಂಡಿದೀವಿ, ನಮ್ಗೆ ಏನ್ ಮಾಡಬೇಡಿ, ತೊಂದರೆ ಮಾಡಬೇಡಿ ಅಂತ ಹೇಳಿದ್ರು ಏನು ಕೇರ್ ಮಾಡಬೇಡಿ, ಅದೆಲ್ಲ ಫುಟ್ಪಾತ್ ಸೇರ್ಕೊಂಡಿರೋದು, ನಮ್ಗೇನು ತೊಂದರೆ ಮಾಡಬೇಡಿ, ನಾನು ಚಿಂಡಿ ಹೇಳ್ತೀನಿ ಅಷ್ಟೇ, ನಮ್ಗೆ ಜಬ್ಸ ಮಾಡ್ತೀವಿ, ಎಲ್ಲ ಏನಾರ ಲಾಸ್ ಮಾಡ್ಕೊಳ್ಳಿ, ಏನಾರ ಕಂಪ್ನಿ ಮಾಡ್ಕೊಳ್ಳಿ, ನಮ್ಗೆ ಮಾತ್ರ ಏನೆಲ್ಲ ಮಾಡ್ತೀವಿ ಅಷ್ಟೇ. ನಿಮ್ಮ ಹೊಡೆದ್ರ ಅವರು ಹೊಡೆಯಕ್ ಬಂದ್ರು, ಅಷ್ಟೊತ್ತು ನಾವು ತಪ್ಪಿಸ್ಕೊಂಡು ಬೇರೆ ಕಡೆ ಹೋದು. ಬೇರೆಯವ್ರಿಗೆ ಹೊಡೆದ್ರ? ಬೇರೆಯವ್ರು ಹೊಡೆದ್ರು, ಬೇರೆಯವ್ರಿಗೆಲ್ಲ ಹೊಡೆದು ಎಲ್ಲ ಅವರು ಆದ್ರೂ ಹೋಗಿ ಎಲ್ಲ ಬೇರೆ ಕಡೆ ಹೋಗಿದ್ದಾರೆ, ಆದ್ರೂ ಬರ್ತಾರೆ. ಸರ್ ನೀವು ಹೇಳೋದು ಅಂದ್ರೆ ನಿಮ್ಮ ಅಂಗಡಿ ಇದು ಕಾನೂನುಬದ್ಧವಾಗಿದೆಯಾ ಅಥವಾ ಫುಟ್ಪಾತ್ ಅಲ್ಲಿ ಇತ್ತ? ಫುಟ್ಪಾತ್ ಅಂಗಡಿ ಇಲ್ಲ ಮೇಡಮ್, ಅಂಗಡಿ ಇದೆ, ಪರ್ಮಿಷನ್ ತೊಗೊಂಡು ಅವರು ಓನರ್ ಹತ್ರ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಫುಟ್ಪಾತ್ಗೆ ಹೋಗ್ಲಿಲ್ಲ, ಕರೆಕ್ಟಾಗಿ ಇಟ್ಕೊಂಡಿದ್ವಿ. ಅದು ರೋಡ್ ಫುಟ್ಪಾತ್ ಬಿಟ್ಟು ಯಾವ ಕರೆಕ್ಟ್ ನಾವು ಅಂಗಡಿ ಇಟ್ಕೊಂಡಿದ್ವಿ. ಇನ್ನೇನು ಮುಂದೇನು ಬಂದಿಲ್ಲ, ಎಲ್ಲ ಕಂಪ್ನಿ ಕ್ಲೋಸ್ ಮಾಡಿದ್ವಿ. ತುಂಬ ಮಡಿಕೆ ಇತ್ತು, ಎಲ್ಲ ಇಟ್ಕೊಂಡು ರಾತ್ರಿ ಹೊಡೆದಾಕ್ಬಿಟ್ಟಿದ್ದಾರೆ. ಕೇಳಕ್ಕೆ ಹೋದ್ರೆ DC ಕೇಳಕ್ಕೆ ಹೋದ್ರೆ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಇನ್ನೊಬ್ರು ಕೇಳೋಗಿರೋದು ಅಲ್ಲೂ ಇನ್ನೂ ಯಾರು ಹೇಳಿಲ್ಲ. ಅವರು ಎಲ್ಲ ಹೊಡೆದು ಎಲ್ಲ ಗಾಡಿ ನಿಂತ್ಕೊಂಡಿದ್ದಾರೆ. ಅಲ್ಲ ಸರ್, ನಾನು ಕೇಳ್ತಿದ್ದೀನಿ ನಿಮ್ದು ಕಾನೂನುಬದ್ಧವಾಗಿದೆಯಾ? ನಿಮ್ಗೆ ಏನಾದ್ರು ನೋಟಿಸ್ ಬಂದಿತ್ತಾ ಹೊಡೆದಾಕ್ತೀವಿ ಅಂತ? ಏನಿಲ್ಲ ಮೇಡಮ್, ಏನು ನೋಟಿಸ್ ಕೊಟ್ಟು ಏನಿಲ್ಲ, ವಿತೌಟ್ ಎಲ್ಲಿ ಹಂಗೆ ಹೊಡೆದಾಕಿ ಬಿಸಾಕಿದ್ದಾರೆ. ಆಮೇಲೆ ರೋಡಲ್ಲಿ ನೋಡಕ್ಕೆ ಬರೋಕೆ ಹೋದ್ರೆ 4 ಕಡೆ ಕ್ಲೋಸ್ ಮಾಡಿದ್ದಾರೆ. 2 ವೀಲರ್ ಬರೋಕ್ಕೂ ಅಲ್ಲಿ ಬಿಡ್ತಾ ಇಲ್ಲ. ಏನ್ರಿ ರೀ ಅಂಗಡಿಯಲ್ಲಿ ಆಗಲ್ಲ ಬಿಡರಿ ಅಂತಾರೆ ಪೊಲೀಸರು. ಸರ್ ನೀವು ಹೇಳಿ, ನಿಮ್ಮ ಎಷ್ಟು ಲಾಸ್ ಆಗಿದೆ ನಿಮ್ಗೆ? ನಿಮ್ಮ ಅಂಗಡಿಗೆ ಒಟ್ಟು ಎಷ್ಟು ಲಾಸ್ ಆಗಿರ್ಬೋದು? ಮೇಡಮ್ ಇದಕ್ಕೆ 3-3.5 ಲಕ್ಷ ಆಗಿದೆ. ಟೋಟಲಿ ನಮ್ಮ ಗಾಂಧಿ ಬಜಾರ್ಗೆ ಒಂದು 4 ಕೋಟಿ ಮೇಲಾಗಿದೆ. 4 ಕೋಟಿ ಲಕ್ಷ? 4 ಕೋಟಿ ಮೇಲೆ 4 ಕೋಟಿ ಲಾಸ್ ಆಗಿದೆ ನಿಮಗೆ. ಇನ್ನು ಇಲ್ಲಿ ಹೂವು ಹಣ್ಣು ತರಕಾರಿ ಮಾರುವಂತ ಕೆಲವರು ಇದ್ರು, ಅವ್ರ ಸ್ಥಿತಿ ಏನಾಗಿದೆ ನೋಡೋಣ. ಇಲ್ಲಿ ಹಣ್ಣಿನ ವ್ಯಾಪಾರಿಗಳಿದ್ರು, ಇಲ್ಲಿ ರಾತ್ರಿ 11:30 ಬಂದರು. 11:30ಯಿಂದ 12 ಗಂಟೆ, ಆಮೇಲೆ ಬೆಳಿಗ್ಗೆ 5 ಗಂಟೆಗಿಂತ ಎಲ್ಲ ಧ್ವಂಸ ಮಾಡಾಕ್ಬಿಟ್ರು. ನಮ್ಮದೇ ಹತ್ತಾದ್ರೆ 1.5 ಲಕ್ಷ ರೂಪಾಯಿ ಲಾಸ್ ಆಗೋಯ್ತು. ಎಲ್ಲ ಗಾಡಿನೂ ಬಿಡಲಿಲ್ಲ, ಇರ್ಕೊಳಕ್ಕೆ ಹೋದ್ರೆ ಹೊಡೆಯೋದು ಇದೆಲ್ಲ ಮಾಡಿದ್ರು. ನಮಗೆಲ್ಲ ಒಂದು ನೋಟಿಸ್ ಕೊಡಲಿಲ್ಲ, ಯಾವುದೇ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಏನು ಕೊಡ್ದೇನೆ ಎಲ್ಲ ಹೊಡೆದು ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಸರ್ ನೀವೇನು ಹೇಳ್ತೀರಾ? ನೀವಿದ್ದ ರಾತ್ರಿ ನಿಮ್ಮ ಅಂಗಡಿ ಇದೆಯಾ ಇಲ್ಲಿ? ಏನು ಹೇಳ್ತೇನ್ರಮ್ಮ, ಹೂನೂರು, ತರಕಾರಿಯವರು, ಹಣ್ಣವರು ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬಹಳ ಜನ 60 ವರ್ಷಗಳಿಂದ ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಇದ್ದಕ್ಕಿದ್ದಾಗೆ ತೆಗೆದು ಬಿಸಾಕ್ಬಿಟ್ಟು ಎಲ್ಲರಿಗೂ ಲಾಸ್ ಆಗಿದೆ. ಹೆಂಗಸರು, ಮಕ್ಕಳು, ವಯಸ್ಸಾದವರು, 60 ವರ್ಷ ಆದವರು ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರಿಂದಾನೇ ಜೀವನ ನಡೀತಾ ಇರೋದು. ಹೀಗೆ ನೀವು ಇದ್ದಕ್ಕಿದ್ದಾಗೆ ಮಾಡಿಬಿಟ್ರೆ ಏನೂ ನಮ್ಗೆ ತಿಳಿಸಿಲ್ಲ ಮತ್ತು ನಾವು ಬದುಕೋದು ಹೇಗೆ, ಎಷ್ಟು ಲಾಸ್ ಆಗಿದೆ. ಸರ್ ನೀವೇನು ಹೇಳ್ತೀರಾ ಸರ್? ರಾತ್ರಿ ನೋಡಿರ ನೀವು? ಏನು ಹಿಂಗಿತ್ತ ಪರಿಸ್ಥಿತಿ? ಹೇಳ್ತೀವಿ ನಾವು ಇಲ್ಲೇ ಇದ್ದ ರಾತ್ರಿ ಎಲ್ಲ, ಆದರೆ ನಮ್ಗೆ ಏನು ಮಾಡೋಕ್ಕೂ ಬಿಟ್ಟಿಲ್ಲ ಮೇಡಮ್. ಇಲ್ಲಿ 1 ನಿಮಿಷ ಹೆಂಗೆ ಅಂದರೆ ನಾವು ಮುಂದೆ ಹೋಗಿ ಮಾತಾಡ್ತೀವಿ ಅಂದರೆ ನಮಗೆ ಫಸ್ಟ್ ಇದೆ. ಹೆಂಗೆ ಮಾತಾಡ್ತೀರಾ? ನಾವು ಯಾರು ಬೆಳಿಗ್ಗೆ ಬಂದಿದ್ರು MLA ಅವರು ಬಂದು ಒಂದು ಮಾತು ಹೇಳಿಲ್ಲ ನಮಗೆ, ನೀವು ತಗೊಂಡು ನೀವು ಸೈಡ್ಗೆ ಹೋಗ್ಬಿಡಪ್ಪ ಅಂದ್ರೆ ನಮ್ಮ ಮನೆಗಾದ್ರೂ ತಗೊಂಡು ಹೆಂಗೆ ಹೋಗ್ತದೆ. ನಾವು ನಿನ್ನೆ ಕೂಡ ಸಾಲ ಮಾಡಿ ಸಂಗ್ರಹ ಮಾಡಿ 1 ಲಕ್ಷ ರೂಪಾಯಿ ಐಟಮ್ ತಂದು ಹಾಕಿದ್ದೆ. ನೈಟ್ ತಗೊಂಬಂದು ಟೆಂಪೋ ಸಮೇತ ಗಾಡಿ ಸಮೇತ ತುಂಬ್ಕೊಂಡೋಗಿದ್ದಾರೆ ಮೇಡಮ್. ನಾವೇನು ಮಾಡೋಣ ಮೇಡಮ್? ಯಾರ ಹತ್ರ ಹೇಳೋಣ ಈ ದುಃಖನ? ನಮ್ಮ ಮುಂದಿನ ಜೀವನ ಏನು ಮಾಡೋಣ ಹೇಳಿ? ನಾವು ಬೇರೆ ಕಸುಬು ಕಲ್ತಿಲ್ಲ, ಒಂದು ಕೆಲಸ ಕಲ್ತಿಲ್ಲ, ಏನಿಲ್ಲ. ನಾವು ವ್ಯಾಪಾರನೇ ಇವತ್ತಲ್ಲ, ನಮ್ಮ ತಂದೆಯವ್ರ ಕಾಲದಿಂದ ನಮ್ಮ ಇವರಿದ್ದಾರೆ ನೋಡಿ, ಇವರು ನಮ್ಮ ತಂದೆಯವರೆಲ್ಲ ಆಗಿನ ಕಾಲದಿಂದ ಇಲ್ಲೇ ವ್ಯಾಪಾರ ಮಾಡ್ತಾರೆ. ನಮಗೂ ಅದೇ ಬಂತು. ಅವರು ಅಂಗಡಿ ಕಟ್ಕೊಡ್ತೀನಿ ಅಂದರು. ಚಂದ್ರಶೇಖರ್ ಅವರು ಇದ್ದಾಗ, ಅವ್ರ MLA ಆಗಿದ್ದಾಗ ಅಲ್ಲ ಹೇಳಿದ್ರು, ಅದು ಅರ್ಧ ಹೊಡೆದ್ರು, ಅರ್ಧ ನಿಲ್ಲಿಸ್ಬಿಟ್ರು. ಓಕೆ ಸರ್, ನಿನ್ನೆ ನಡೆದ ಘಟನೆ ನೋಡಿದಾಗ ಇಲ್ಲಿ ಕಾರ್ಪೊರೇಷನ್ ಅಧಿಕಾರಿಗಳ ತಪ್ಪಿದೆಯಾ ಅಥವಾ ಇವ್ರು ತಪ್ಪಿದೆಯೋ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಅಂದರೆ ಅಷ್ಟರ ಮಟ್ಟಿಗೆ 2 ಮಿಕ್ಸಪ್ ಆಗಿಬಿಟ್ಟಿದೆ. ಯಾಕಂದರೆ ಫುಟ್ಪಾತ್ ತೆರವು ಮಾಡಿದ್ದು ಅವ್ರದ್ದು ಪ್ರಕಾರ, ಕಾನೂನು ಪ್ರಕಾರ ಸರಿ ಇರ್ಬೋದು, ಆದರೆ ಮಧ್ಯರಾತ್ರಿ ಬಂದು ಹೀಗೆ ಏಕಾಏಕಿ ದಾಳಿ ಮಾಡಿದ್ದಾರೆ. ಇಲ್ಲಿರೋ ಯಾರ್ಯಾರು ಬೀದಿ ಬದಿ ವ್ಯಾಪಾರಿಗಳಿದ್ರು ಅವರಿಗೆಲ್ಲ ಹೊಡೆದಿದ್ದಾರೆ. ಇದು ಮಾತ್ರ ಖಂಡನೀಯ ಅಂತ ಹೇಳಬೇಕಾಗತ್ತೆ. ಅರವಿಂದ್, ಬನ್ನಿ ಈ ಕುರಿತು ಇನ್ನೊಂದು ಸ್ವಲ್ಪ ಕೇಳೋಣ. ಸರ್, ನಿನ್ನೆ ರಾತ್ರಿ ಇಲ್ಲಿ ಇದ್ದಾಗ ನಿಮ್ಮ ಎಂಪ್ಲಾಯೀಸ್ ಇದ್ರೆ ಏನಾಯ್ತು ಅವ್ರ ಸ್ಥಿತಿ? ಮೇಡಮ್, ಎಂಪ್ಲಾಯೀಸ್ ಹೊಡೆದಿದ್ದಾರೆ. ಅವ್ರಿಗೆಲ್ಲ ನಾವು ಅಡ್ವಾನ್ಸ್ಗಳು ಕೊಟ್ಟು ಇಲ್ಲಿ ಇಟ್ಕೊಂಡಿದ್ರು. ಅವರೆಲ್ಲ ಏಟ್ ಬಿದ್ದೇಟ್ಗೆ ಅಡ್ವಾನ್ಸ್ ಸಮೇತ ಓಡೋಗ್ಬಿಟ್ಟಿದ್ದಾರೆ.
ಕಂಬಾರರು ನೇಕಾರರು ಪಾಪ ಕೂಲಿ ನಾಲಿ ಮಾಡೋದು. ಇದು ಗಾಂಧಿ ಬಜಾರು ಬ್ರಿಟಿಷರ ಕಾಲದಿಂದ ಇರೋದು, ನೆನ್ನೆ ಮೊನ್ನೆದಲ್ಲ, ಭಾರಿ ವೈಭವದ್ದು. ಆದರೆ BBMP ಅವರು ಇಂಥ ವಿಧ್ವಂಸಕ ಕೃತ್ಯ ನೋಟಿಸ್ ಸಿಗ್ತಾರದೆ ಮಾಡಬಾರ್ದು. ಎಷ್ಟೋ ಜನ ಹೆಂಗಸರು ಪಾಪ ತಾಳಿಗಳು ಮಾರ್ಕೊಂಡು ಏನೋ ಆ ಗಂಡನ ಹತ್ರ ಶೋಷಣೆಗೆ ಒಳಪಟ್ಟು ಇಲ್ಲಿ ವ್ಯಾಪಾರಗಳು ಮಾಡ್ತಾ ಇದ್ದಾರೆ. ಇವತ್ತು ಅವರು ಗಂಡದೀರು ಇಲ್ಲದೆ ಬಾಳ್ತಾ ಇದ್ದಾರೆ. ಆ ಮಕ್ಕಳು ಮರಿಗಳು ಎಲ್ಲೋಗೋದು? ಇನ್ನು ವಿಷ ಕುಡಿಯೋದು ಒಂದೇ ಬಾಕಿ ಇಲ್ಲಿರೋ ಜನಕ್ಕೆ, ವಿಷ ಕುಡಿಯೋದು ಒಂದೇ ಬಾಕಿ. ಆದರೆ ಏನೋ ಒಂದು ಬಡ್ಡಿಗಳು ತೊಗೊಂಬಂದು ಏನೋ ಲಕ್ಷಾಂತರ ರೂಪಾಯಿ ಬಡ್ಡಿಗಳು ತೊಗೊಂಬಂದಿದೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಆದರೆ BBMP ಅವರಾಗ್ಲಿ ಏನೋ ಪೊಲೀಸ್ ಅವರಾಗ್ಲಿ ಈ ತರ ಕೃತ್ಯ ಮಾಡಬಾರ್ದು. ಆದರೆ ಪೊಲೀಸ್ ಅವ್ರಿಗಿನ್ನ BBMP ಅವ್ರದ್ದೇ ತುಂಬಾ ತಪ್ಪು ಇದೆ. ಇಲ್ಲಿ ನೀವು ಇಲ್ಲಿಯ ಬೀದಿ ಬದಿ ವ್ಯಾಪಾರಿಗಳ ಮಾತನ್ನು ಕೇಳಿದ್ರಿ. ಕೆಲವರು ಬೀದಿ ಬದಿಯಲ್ಲಿ ಇಟ್ಟಿರ್ಬೋದು, ಆದ್ರೆ ಎಷ್ಟೋ ಜನ ನಿಜವಾದ ಅಂಗಡಿ ಮಾಲೀಕರಿಗೂ ಸಹಿತ ನಿನ್ನೆ ಹೊಡ್ತಾ ಬಿದ್ದಿದೆ. ಅಷ್ಟೇ ಅಲ್ಲ, ಅವರ ವಸ್ತುಗಳನ್ನು ಚೆಲ್ಲಾಪಿಲ್ಲಿ ಮಾಡಲಾಗಿದೆ. ಅಲ್ಲಿಯ ಯಾರು ಸೇಲ್ಸ್ಮನ್ ಇದ್ರು ಅವರು ಸಹಿತ ಹೊಡ್ತಾ ತಿಂದಿದ್ದಾರೆ. ಆದ್ರೆ ನಿಜವಾಗಿ ಈ ಪ್ರಶ್ನೆ ಕೇಳಬೇಕಾಗತ್ತೆ, ನಾವು ಈ ತೆರವು ಕಾರ್ಯಾಚರಣೆ ರಾತ್ರಿ ಯಾಕೆ ಮಾಡಿದ್ರು ಅಷ್ಟೊತ್ತಿನಲ್ಲಿ, ಮತ್ತು ಎಲ್ಲಾ ರಸ್ತೆಗಳನ್ನು ಬಂದ್ ಮಾಡಿ ಏನೋ ಒಂದು ಲೂಟಿ ಮಾಡೋ ರೀತಿಯಲ್ಲಿ ಮಾಡಿರೋದು ಮಾತ್ರ ನಿಜಕ್ಕೂ ರಜನಿ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಖಂಡಿತವಾಗಿ ಇದೊಂದು ಪ್ರಶ್ನಾರ್ಹವಾದಂತಹ ಕ್ರಿಯೆ. ನಿಜಕ್ಕೂ BBMP ಅವರು ಏನಾದರೂ ಒಂದು ವೇಳೆ ತೆರವು ಕಾರ್ಯಾಚರಣೆ ಮಾಡಲೇಬೇಕು ಅಂದಿದ್ರೆ JCBಯನ್ನು ತಗೊಂಡು ಬಂದು ಇವರೆಲ್ಲರಿಗೂ ವಾರ್ನ್ ಮಾಡ್ಬೋದಾಗಿತ್ತು, ಟೈಮ್ ಕೊಡ್ಬೋದಾಗಿತ್ತು. ಇನ್ನು ಅರ್ಧ ಗಂಟೆ 1 ಗಂಟೆನಲ್ಲಿ ಖಾಲಿ ಮಾಡಿ ಎಲ್ಲ ನಿಮ್ಮ ವಸ್ತುಗಳನ್ನ ತಗೊಂಡು ಹೋಗಿ, ಇಲ್ಲ ಅಂದರೆ ನಾವು ಇದನ್ನೆಲ್ಲ ತೆರವು ಕಾರ್ಯಾಚರಣೆ ಕೈಗೊಳ್ಳಬೇಕಾಗುತ್ತೆ ಅಂತ. ಆದರೆ ಅದು ಯಾವುದೇ ರೀತಿ ಮಾಡ್ದೇನೆ ಸಾರ್ವಜನಿಕರು ಕೂಡ ಆ ಜಾಗಕ್ಕೆ ಬರದೇ ಇರೋ ರೀತಿಯಲ್ಲಿ ರೋಡನ್ನು ಬ್ಲಾಕ್ ಮಾಡಿ ಮಧ್ಯರಾತ್ರಿ ಇವರು ಎಲ್ಲ ರೀತಿ ಪ್ರೊಟೆಕ್ಷನನ್ನು ತಗೊಂಡು ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಹೂವು ಹಣ್ಣು ಕೈಗೆ ಸಿಕ್ಕ ವಸ್ತುಗಳನ್ನ ಲೂಟಿ ಮಾಡಿರ್ತಕ್ಕಂಥದ್ದು. ಇದು ಯಾತಕ್ಕೋಸ್ಕರ ಪೂರ್ವಗ್ರಹ ಪೀಡಿತರಾಗಿ ಈ ರೀತಿ ಮಾಡಿದ್ರ ಅಂತಕ್ಕಂಥ ಪ್ರಶ್ನೆ ಈಗ ಸಾರ್ವಜನಿಕರದ್ದಾಗಿದೆ.